morning class. Today we are going to discuss about metallurgy, BSc third sem chemistry. So in our previous classes we have discussed about metallurgy of nickel, lead. Yes. So today we are going to deal with new form of metallurgy, that is powder metallurgy. So as you can see in the diagram, so this is the all the process involved in the powder metallurgy. Just today I am going to tell a brief introduction about this metallurgy. There is no such a lengthy process. Just remember few things, so which we are going to discuss. So first let us discuss what is powder metallurgy. So powder metallurgy is a branch of metallurgy which deals with production of metals and non-metal powders and subsequently manufacture of components by using these powders. So basically we are preferring the powder metallurgy. Powder metallurgy, as the name only indicates, powder. So as the name indicates, powder means the ores, the materials, the raw materials required for the powder metallurgy is in the form of powder. It should not be any stone or brick, it should be a pure ore, powder form. So powder metallurgy is a branch of metallurgy which deals with the production of metals and non-metals. So here powder metallurgy can be applied. So we can prepare materials or metals or non-metals using powder metallurgy. And here there is we can produce alloys of metals and or non-metals can be produced by powder metallurgy. Means here powder metallurgy is a branch of science. Powder metallurgy ಅನ್ನೋದೇನು, ಇದು ಒಂದು ವಿಜ್ಞಾನ. ಇದರ ಮುಖಾಂತರ ನಾವು ಮೆಟಲ್ಸ್ ಮತ್ತು ಧಾತುಗಳು ಮತ್ತು ಅಧಾತುಗಳನ್ನ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡಬಹುದು. ಇದು ಅಲ್ಲದೆ ಧಾತು ಮತ್ತು ಅಧಾತು ಮಿಶ್ರಿತ ವಸ್ತುಗಳನ್ನ ನಾವೇನ್ ಮಾಡಬಹುದು, ತಯಾರು ಮಾಡಬಹುದು. ಇಲ್ಲಿ ಏನ್ ಹೇಳ್ತಾರೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ನು ಪ್ರಿಪೇರ್ ಮಾಡಬಹುದು ಪೌಡರ್ ಮೆಟಲರ್ಜಿ ದಿಂದ. ಮೆಟಲ್ಸ್ ವಿ ಆಲ್ಸೋ ಕ್ಯಾನ್ ಪ್ರಿಪೇರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನು ಮಾಡಬಹುದು. ಪ್ಲಸ್ ವಿ ಕ್ಯಾನ್ ಗೇನ್ ದಿ ಅಲಾಯ್ಸ್ ಆಲ್ಸೋ. ಅಲಾಯ್ಸ್ ನಾವೇನ್ ಮಾಡಬಹುದು, ಇಲ್ಲಿ ಪ್ರಿಪೇರ್ ಮಾಡಬಹುದು. ಸೊ ಬೇಸಿಕ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ನಾಲ್ಕೇ ಸ್ಟೆಪ್ ಇನ್ವಾಲ್ವ್ ಆಗ್ತೈತಿ ಪೌಡರ್ ಮೆಟಲರ್ಜಿ ಒಳಗೆ. ಹೌದಾ? ಫಸ್ಟ್ ಸ್ಟೆಪ್ ಏನಿದೆ ಅಂದ್ರೆ ಪೌಡರ್ ಮ್ಯಾನುಫ್ಯಾಕ್ಚರ್. ಪೌಡರ್ ಮ್ಯಾನುಫ್ಯಾಕ್ಚರ್. ಸೊ ನಾವು ಯಾವುದನ್ನ ಉತ್ಪನ್ನ ಮಾಡಬೇಕಂತೀವಲ್ಲ, ಐ ನೀಡ್ ದಟ್ powder, the metal or alloy which we want to prepare. So I need the powder of that material. Second, powder blending. Powder blending. ಪೌಡರ್ ಬ್ಲೆಂಡಿಂಗ್ ನಾಗ ಏನಾಗ್ತದಪ್ಪ ಅಂದ್ರೆ, ಪೌಡರ್ ಮ್ಯಾನುಫ್ಯಾಕ್ಚರ್ ನಲ್ಲಿ ಏನಾಗಿರ್ತಂದ್ರೆ, ನಾವು ವೇರಿಯಸ್ ಮೆಟಲ್ ನ ಪೌಡರ್ ಮಿಕ್ಸ್ ಮಾಡಿ ಕಲಿಸಿ ಈಕ್ವಲ್ ಅಮೌಂಟ್ ಆಫ್ ರೇಷಿಯೋನಾಗ ಏನ್ ಮಾಡ್ತೀನಿ, ಸೆಟ್ ಮಾಡ್ಕೊಂಡು ಮಾಡ್ತೀನಿ ಪೌಡರ್ ಬ್ಲೆಂಡಿಂಗ್. ಬ್ಲೆಂಡಿಂಗ್ ಅಂದ್ರೆ ಏನಾಗ್ತೈತಿ, ಇಲ್ಲಿ ವಿ ಆರ್ ಮಿಕ್ಸಿಂಗ್ ದಿ ಮಟೀರಿಯಲ್ಸ್ ಇನ್ ಅ ಪ್ರಾಪರ್ ರೇಷಿಯೋ. ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಕಾಂಪ್ಯಾಕ್ಟಿಂಗ್. Compacting ನಲ್ಲಿ ಏನಾಗ್ತೈತಿ, ಇಟ್ ಈಸ್ ಮಿಕ್ಸ್ಡ್ ಇನ್ ಪ್ರಾಪರ್ ಪ್ರಪೋರ್ಷನ್ ಅಂಡ್ ಪಾಸ್ಡ್ ಥ್ರೂ ಇನ್ ಅ ಪ್ರಾಪರ್ ರೇಷಿಯೋ. ಸೊ ನಾವು ವಿ ಕ್ಯಾನ್ ಐದರ್ ಮೇಕ್ ಅ ಶೀಟ್ಸ್ ಆಫ್ ಸ್ಟ್ರಿಪ್ ಆರ್ ವಿ ಕ್ಯಾನ್ ಫಾರ್ಮ್ ಇನ್ ವೈರ್ಸ್. ಅಂದ್ರ ಬಂದಿರುವಂತ ಅಲಾಯ್ಸ್ ನ ಅಥವಾ ಮೆಟಲ್ಸ್ ನಾನ್ ಮೆಟಲ್ಸ್ ನ ನಾವು ಏನ್ ಮಾಡಬಹುದು, ಸ್ಟ್ರಿಪ್ ನಲ್ಲಿ ಅಂದ್ರ ಶೀಟ್ಸ್ ಆಕಾರದಲ್ಲಿ ಅಥವಾ ವೈರ್ ಅಥವಾ ಬಂಡಲ್ ಆಕಾರ ಅಥವಾ ರಾಡ್ ಫಾರ್ಮೇಶನ್ ನಲ್ಲಿ ನಾವು ಏನ್ ಮಾಡಬಹುದು, ಪ್ರಿಪೇರ್ ಮಾಡಿಕೊಂಡು ಇಟ್ಕೋಬಹುದು. ಸೊ ದ ಕಾಂಪ್ಯಾಕ್ಟಿಂಗ್ ಹಿಯರ್ ಮೀನ್ಸ್
ಎಲ್ಲ ಮಿಕ್ಸ್ಚರ್ನ ಕಾಂಪ್ಯಾಕ್ಟ್ ಆಗಿ ಏನು ಮಾಡಬೇಕು, ಟೈಟ್ ಆಗಿ ಕಾಂಪ್ಯಾಕ್ಟ್ ಅಂದ್ರೆ ಒತ್ತಿ ಪ್ರೆಸ್ ಮಾಡಿ ಏನು ಮಾಡ್ತೀನಿ, ಒಂದು ನ್ಯಾರೋ ರೂಲರ್ಸ್ ಮುಖಾಂತರ ಹಾಯಿಸ್ತೀನಿ. ಸೊ ಮಟೀರಿಯಲ್ಸ್ ಫುಲ್ ಆಗಬಾರ್ದು. ಪೌಡರ್ ಏನಾಗ್ತೈತಿ, ಕಂಪ್ರೆಸ್ ಮಾಡಿ ಏನು ಮಾಡ್ತೀವಿ, ಇಟ್ ಈಸ್ ಪಾಸ್ಡ್ ಥ್ರೂ ಅ ಪೈಪ್. ಸೊ ನೆಕ್ಸ್ಟ್ ಒನ್ ಈಸ್ so compacting is generally performed at a room temperature. ಇದು ಏನಾಗ್ತೈತಿ, ರೂಮ್ ಟೆಂಪರೇಚರ್ ನಲ್ಲಿ ಮಾಡ್ತೀವಿ ನಾವು, ಹೌದಾ? ಇಟ್ ಇಸ್ ಹ್ಯಾಪನಿಂಗ್ ಎಟ್ ರೂಮ್ ಟೆಂಪರೇಚರ್. So time elevated temperature process sintering is usually involves fabrication of metals objects from powder rather than the casting for molten metal or forging at a softening temperature. So compacting ಏನಾಗ್ತೈತಿ, ರೂಮ್ ಟೆಂಪರೇಚರ್ ಏನಾಗ್ತೈತಿ, ಅಲ್ಲಿಂದಲ್ಲಿ ಸಿನೆಟರಿಂಗ್ ಏನಾಗ್ತೈತಿ, ಟೆಂಪರೇಚರ್ ಜಾಸ್ತಿ ಮಾಡ್ತೀವಿ. ಸೊ ಸಿನೆಟರಿಂಗ್ ಪ್ರೊಸೆಸ್ ನೊಳಗೆ ಏನಾಗ್ತದಪ್ಪ ಅಂದ್ರೆ the temperature is raised. ಸೊ ಟೆಂಪರೇಚರ್ ನಾವು ಏನು ಮಾಡ್ತೀವಿ ಅಂದ್ರೆ ರೈಸ್ ಮಾಡ್ತೀವಿ. ಎಷ್ಟು ಮಾಡ್ತೀವಿ ಅಂದ್ರೆ, ಸೊ the metal powder gets melted, only melted ಅಂತ ಹೇಳಕತ್ತೀನಿ. the metal powder gets melted. Why we are melting here? To mix the desired mixture. ಈ ಪೌಡರ್ ಮೆಟಲರ್ಜಿ ಒಳಗ ಪ್ಯೂರ್ ಮೆಟಲ್ ಆಗಿರ್ಬೋದು ಅಥವಾ ಅಲಾಯ್ ಇರ್ಬೋದು, ಎಲ್ಲಾ ಪಾರ್ಟಿಕಲ್ಸ್ ಮಿಕ್ಸ್ ಆಗಲಿ ಅಂತ ನಾನು ಏನು ಮಾಡ್ತೀನಿ, ಅಟ್ ಅ ಸರ್ಟನ್ ಟೆಂಪರೇಚರ್ ಡಿಪೆಂಡಿಂಗ್ ಅಪಾನ್ ಯಾವ ಮೆಟಲ್ ಬಳಸ್ಲಿಕ್ಕತ್ತೀವಿ ಅದ್ರ ಮೇಲೆ ನಾವು ಏನು ಮಾಡ್ತೀವಿ, ಸಿನೆಟರಿಂಗ್ ಮಷಿನ್ ಟೆಂಪರೇಚರ್ ಸೆಟ್ ಮಾಡಿರ್ತೀವಿ. ಸೊ ಮೆಲ್ಟಿಂಗ್ ಪಾಯಿಂಟ್ ನ ಟೆಂಪರೇಚರ್ ಸೆಟ್ ಮಾಡಿದಾಗ ಏನಾಗ್ತೈತಿ, ಎಲ್ಲಾ ಪಾರ್ಟಿಕಲ್ಸ್ ಏನಾಗ್ತಾವ, ಮಿಕ್ಸ್ ಆಗ್ತಾವ. In some cases, the powder method is more economical as in the making of metal parts such as the gears. ಇದು ಇನ್ನೊಂದು ಏನಾಗ್ತದಪ್ಪ ಅಂದ್ರೆ, ಆಲ್ಮೋಸ್ಟ್ ಬೇಸಿಕಲಿ ಎಲ್ಲಿ ಮೆಟಲ್ಸ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಹೋದಾಗ ನಾವು ಏನು ಮಾಡ್ತೀವಿ, ಲಾರ್ಜ್ ಕ್ವಾಂಟಿಟಿ ಒಳಗೆ ಇರ್ತೈತಿ, ಮತ್ತು ಅವ್ರದ್ದು ಎಂಡ್ ಪ್ರಾಡಕ್ಟ್ ಏನಿರ್ತೈತಿ, ಲಾರ್ಜ್ ಮಾಸ್ ಆಫ್ ಮೆಟಲ್ ಇರ್ತೈತಿ. ಈ ನಮಗೆ ಕೆಲವು ಟೈಮ್ ನೀವು ಈಗ ಫಾರ್ ಎಕ್ಸಾಂಪಲ್ ಗಾಡಿ ಗೇರ್ ಬಾಕ್ಸ್ ಆಗಿರ್ಬೋದು, ಅಥವಾ ವೆಹಿಕಲ್ಸ್, ಹೆವಿ ವೆಹಿಕಲ್ಸ್, ಇನ್ನರ್ ವೆಹಿಕಲ್ಸ್ದು ಪಾರ್ಟ್ಸ್ ಆಗಿರ್ಬೋದು, ಅವಕ್ಕೆ ಏನಾಗ್ತದಂದ್ರೆ ಸ್ಮಾಲ್ ಮೆಟಲ್ ಪೀಸಸ್ ಹತ್ತಾವ ಅಥವಾ ಅಲೈಸ್ ಹತ್ತಾವ. ಸೊ ಅಂತ ಮಟೀರಿಯಲ್ಸ್ ಪ್ರಿಪೇರ್ ಮಾಡಬೇಕಂದಾಗ ವಿ ಆರ್ ಪ್ರಿಫರಿಂಗ್ ದೀಸ್ ಟೈಪ್ ಆಫ್ ಪೌಡರ್ ಮೆಟಲರ್ಜಿಕಲ್ ಇನ್ಸ್ಟ್ರೂಮೆಂಟಲ್ ಪಾರ್ಟ್ಸ್. ಅಂದ್ರೆ ಪೌಡರ್ ಮೆಟಲರ್ಜಿ ಮುಖಾಂತರ ತಯಾರು ಮಾಡಿರುವಂಥ ಮಟೀರಿಯಲ್ಸ್ ನ ಏನ್ ಮಾಡ್ತೀವಿ, ನಾವು ಪ್ರಿಫರ್ ಮಾಡ್ತೀವಿ. ಯಾಕ, ಸಣ್ಣ ಇರ್ತಾವ, ಶೇಪಿಂಗ್ ಮತ್ತು ಕಟ್ಟಿಂಗ್ ಏನಾಗ್ತೈತಿ, ಈಸಿ ಆಗ್ತೈತಿ. ಬಟ್ ದೊಡ್ಡ ಮೆಟಲ್ ಪಾರ್ಟ್ಸ್ ಅಂದ್ರೆ ಏನಾಗ್ತೈತಿ, ವೇಸ್ಟೇಜ್ ಜಾಸ್ತಿ ಆಗ್ತೈತಿ. ಇಟ್ ಈಸ್ ಎನ್ ಎಕನಾಮಿಕಲ್. In the other cases, melting is impractical. Example, because the melting point of the metal is too high. ಒಂದು ವೇಳೆ ದೊಡ್ಡ ಫರ್ನೆಸ್ ಅಂದ್ರೆ ಚಲೋ, ಬಟ್ ಈಗ ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ನಡ್ಲಕತ್ತೀವಿ ಅಂದ್ರೆ ದೊಡ್ಡ ಫರ್ನೆಸ್ ನಮ್ಗೆ ಏನಾಗ್ತೈತಿ, ಕಾಸ್ಟ್ಲಿ ಆಗ್ತೈತಿ. ಸೊ ಸಿನೆಟರಿಂಗ್ ಒಳಗೆ ಏನಾಗ್ತೈತಿ, ವಿ ಆರ್ ನಾಟ್ ಕಂಪ್ಲೀಟ್ಲಿ ಮೆಲ್ಟಿಂಗ್ ದಿ ಲಿಕ್ವಿಡ್ ಇನ್ ಫಾರ್ಮೇಶನ್ ಒಳಗೆ ಒಯ್ಯಂಗಿಲ್ಲ. ನಾವು ಪೌಡರ್ನ ಏನು ಮಾಡ್ತೀವಿ, ಸೆಮಿ ಸಾಲಿಡ್ ಫಾರ್ಮೇಶನ್ ನಲ್ಲಿ ಇಡ್ತೀವಿ. ಸೊ ಎದಕ್ಕದು ಅಂದ್ರೆ ಮಿಕ್ಸ್ಚರ್ ಕಂಪ್ಲೀಟ್ಲಿ ಮಿಕ್ಸ್ ಆಗಲಿ ಅಂತ ನಾವು ಏನು ಮಾಡ್ತೀವಿ, ಹೀಟ್ ಮಾಡ್ತೀವಿ ಅಷ್ಟೇ. ಸೊ ನೆಕ್ಸ್ಟ್, powder metallurgy is also used to produce porous products that will allow liquid or gas pass through. So powder metallurgy ಒಳಗೂ ನಾವು ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಪೋರಸ್ ಮಟೀರಿಯಲ್ ಅಂದ್ರೆ ನಿಮ್ಮ ಸ್ಪಂಜ್ ಹೆಂಗಿರ್ತೈತಲ್ಲ ಅಂತ ಮಟೀರಿಯಲ್ ಪ್ರೊಡಕ್ಟ್ ಮಾಡ್ಲಿಕ್ಕೂ ನಾವು ಅಂತ ಮಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಏನು ಕೆಲವು ಮಟೀರಿಯಲ್ಸ್, ಕೆಲವು ಅಲಾಯ್ಸ್ ಏನ್ ಮಾಡೋ ಫಿಲ್ಟರಿಂಗ್ ಪರ್ಪಸ್ ಮಾಡ್ತಾರೆ. ಈ ಟೈಮ್ನಾಗ ಏನಾಗ್ತದೆ ಅಂದ್ರೆ ನಮಗೆ ಒಳಗಿಂದ ನೀರು ಮಾತ್ರ ಹೋಗ್ಬೇಕು. ಸೊ ಅಂದ್ರೆ ಕ್ರಿಯೇಟಿಂಗ್ ಅ ಪೋರಸ್ ನಡುವ ಸ್ಮಾಲ್ ಹೋಲ್ಸ್ ಇದ್ದಿದ್ದು ನಾವು ಏನ್ ಮಾಡ್ಬೋದು, ಪೋರಸ್ ಮಟೀರಿಯಲ್ಸ್ ಪ್ರಿಪೇರ್ ಮಾಡುವಂತ ನಮಗೆ ಏನೈತಿ, ಆಪ್ಷನ್ ಐತಿ. ಈಗ ನಾವು ಇದ್ರೊಳಗೆ ಮೆಟಲ್ ಎಕ್ಸ್ಟ್ರಾಕ್ಷನ್ ನಾವು ಏನ್ ಮಾಡ್ತೀವಿ, ನಮಗೆ ಪ್ಯೂರ್ ಬಂಡಲ್ ಆಫ್ ಮೆಟಲ್ ಸಿಗ್ಬಿಡ್ತೈತಿ. ಸೊ ಅಲ್ಲಿ ಯಾವುದೇ ಟೈಪ್ಸ್ ನೀವು ಹೋಲ್ಸ್ ಫಾರ್ಮೇಶನ್ ಮಾಡ್ಲಿಕ್ಕೆ ಸಾಧ್ಯ ಇರಂಗಿಲ್ಲ. ಬಟ್ ಇಲ್ಲಿ ಪೌಡರ್ ಮೆಟಲರ್ಜಿ ಒಳಗೆ ಏನಾಗ್ತೈತಿ, ನಿಮ್ ಬರುವಂತ ಫಿನಿಶಿಂಗ್ ಮಟೀರಿಯಲ್ ಅಲ್ಲಿ ನೀವು ಕಂಪ್ಲೀಟ್ಲಿ ಕಾಂಪ್ಯಾಕ್ಟ್ಲಿ ಪ್ಯಾಕ್ಡ್ ಮಟೀರಿಯಲ್ಸ್ ಪ್ರಿಪೇರ್ ಮಾಡಬಹುದು, ಪ್ಲಸ್
ನೀವು ಒಳಗಿಲ್ಲ ನನ್ನ ಮಟೀರಿಯಲ್ಸ್ ಒಳಗೆ ಸ್ವಲ್ಪ ಸ್ಪೇಸಿಂಗ್ ಇರಲಿ, ಪೋರಸ್ ಇರಲಿ ಅಂದರೂ ಅದನ್ನು ನೀವು ಇಲ್ಲಿ ಪ್ರಿಪೇರ್ ಮಾಡ್ಕೋಬಹುದು. ಸೊ ಪೌಡರ್ ಮೆಟಲರ್ಜಿಕಲ್ ಪ್ರೊಸೆಸ್ ಇನ್ವಾಲ್ವ್ಸ್ ಪ್ರೊಡ್ಯೂಸಿಂಗ್ ಮೆಟಲ್ ಪೌಡರ್ಸ್. ಫಸ್ಟ್ ಏನು ಮಾಡ್ತೀನಿ ಅಂದ್ರೆ ಈ ಥರ ಎಕ್ಸ್ಪೆರಿಮೆಂಟಲ್ಸ್ ಈ ಥರ ಮಷಿನ್ ಸೆಟಪ್ ಇರ್ತೈತಿ. ಸೊ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಪ್ರೊಡ್ಯೂಸಿಂಗ್ ಮೆಟಲ್ ಪೌಡರ್ನ ಏನು ನಮ್ಗೆ ಯಾವ್ದು ಏನು ಬೇಕಾಗಿರ್ತದಲ್ಲ ಮೆಟಲ್ದ ಅದು ಪೌಡರ್ನ ನಾನು ಇಲ್ಲಿ ಏನು ಮಾಡ್ತೀನಿ ಫೀಡ್ ಸ್ಟಾಕ್ನಲ್ಲಿ ಹಾಕ್ತೀನಿ. ಸೊ ಹಾಕಿದಾಗ ಏನಾಗ್ತದೆ, ಇಲ್ಲಿ ಕಂಪ್ಯಾಕ್ಷನ್ ರೋಲರ್ಸ್ ಈ ಪೌಡರ್ನ ಸೊಕಾಸಾಗಿ ಕಂಪ್ರೆಸ್ ಮಾಡಿ ಒತ್ತಿ 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 ಏನು ಮಾಡ್ತೈತಿ, ಇಟ್ ಈಸ್ ಪಾಸಿಂಗ್ ಥ್ರೂ ದಿ ಪೈಪ್. ಫಸ್ಟ್ ಇಟ್ ಕಮ್ಸ್ ಟು ದಿ ಇಲ್ಲಿ ಏನಾಗ್ತದೆ, ಮಿಕ್ಸಿಂಗ್ ಆಗ್ತೈತಿ, ಪ್ರೊಡ್ಯೂಸಿಂಗ್ ದಿ ಮೆಟಲ್ ಪೌಡರ್, ಮಿಕ್ಸಿಂಗ್ ಆಗ್ತೈತಿ ಮತ್ತು ಪ್ರೆಸ್ಸಿಂಗ್ ಆಗ್ತೈತಿ. ಸೊ ಪ್ರೆಸ್ಸಿಂಗ್ ಆದ್ಮೇಲೆ ಏನು, ಇಟ್ ಪಾಸಸ್ ಟು ಸ್ಯಾನಿಟರಿಂಗ್ ಫರ್ನೆಸ್. ಸ್ಯಾನಿಟರಿಂಗ್ ಫರ್ನೆಸ್ ಒಳಗೆ ಏನಾಗ್ತೈತಿ, ಮೆಟಲ್ ಇಸ್ ಹೀಟೆಡ್, ರೂಮ್ ಟೆಂಪರೇಚರ್ ಗಿಂತ ಜಾಸ್ತಿ ಹೀಟ್ ಮಾಡಿ ಏನು ಮಾಡ್ತಾರೆ, ಇಟ್ ಇಸ್ ಪ್ರೆಸ್ಡ್. ಆಮೇಲೆ ಏನು ಮಾಡ್ತಾರೆ, ಇಟ್ ಪಾಸ್ಡ್ ಟು ರೋಲರ್ಸ್. ಈ ರೋಲರ್ಸ್ ಏನ್ ಮಾಡ್ತದಂದ್ರ ಬಂದಿರುವಂತ ಹೀಟ್ ಆಗಿ ಬಂದಿರುವಂತ ಪೌಡರ್ನ ಏನ್ ಮಾಡ್ತೈತಿ, ಮಿಕ್ಸ್ ಆಗಿರ್ತದಲ್ಲ ಅದನ್ನ ಪ್ರೆಸ್ ಮಾಡಿ ಕೂಲ್ ಮಾಡ್ತೈತಿ. ಕೂಲ್ ಮಾಡಿದ್ಮೇಲೆ ಸ್ವಲ್ಪ ಮತ್ತೆ ಮುಂದಿನ ಏನ್ ಬರ್ತದೆ, ರೀಸ್ಯಾನಿಟರಿಂಗ್. ಒಮ್ಮೆ ಸ್ಯಾನಿಟರಿಂಗ್ ಮಾಡಿರ್ತೀನಿ ಫರ್ನೆಸ್ ಒಳಗ, ಮತ್ತೆ ರೀಸ್ಯಾನಿಟರಿಂಗ್ ಮಾಡ್ತೀನಿ. ರೀಸ್ಯಾನಿಟರಿಂಗ್ ಮಾಡಿ ಕಿಶಿಂದ ಏನ್ ಮಾಡ್ತೀನಿ, ಇಲ್ಲಿ ಟೆಂಪರೇಚರ್ ಏನಿರ್ತದೆ ನಾರ್ಮಲ್ ಇದರಷ್ಟು ಇರೋದಿಲ್ಲ, ಸ್ವಲ್ಪ ಕಮ್ಮಿ ಇರ್ತೈತಿ. ಸೊ ಒನ್ಸ್ ಅಗೇನ್ ಇಟ್ ಇಸ್ ಪಾಸ್ಡ್ ಅಂಡ್ ವಿ ವಿಲ್ ಗೆಟ್ ದಿ ಎಂಡ್ ಪ್ರಾಡಕ್ಟ್. ಅಂದ್ರ ಸ್ಯಾನಿಟರಿಂಗ್ ಆದ್ಮೇಲೆ ವಿ ವಿಲ್ ಗೆಟ್ ಫಿನಿಶಿಂಗ್. ಸೊ ಈ ಬಂದಿರೋ ಪ್ರಾಡಕ್ಟ್ ನಮಗೆ ಯಾವ ಆಕಾರ ಯಾವ ರೂಪದಲ್ಲಿ ಬೇಕು ಅದನ್ನ ನಾವು ಮೌಲ್ಡ್ ಮಾಡ್ಕೊಂಡು ಏನ್ ಮಾಡ್ಬೋದು, ಪ್ರೊಡಕ್ಷನ್ ಹೌಸಿಗೆ ಕಳಿಸ್ಬೋದು. ಸೊ ಇದು ಏನಾಯ್ತು, ಪೌಡರ್ ಮೆಟಲರ್ಜಿ ಪ್ರೊಸೆಸ್ ಆಯ್ತು. ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ಅಡ್ವಾಂಟೇಜಸ್ ಆಫ್ ಪೌಡರ್ ಮೆಟಲರ್ಜಿ ಪ್ರೊಸೆಸ್. ಇದರ ಉಪಯೋಗಗಳು ಏನೇನು, ಪೌಡರ್ ಮೆಟಲರ್ಜಿ ಉಪಯೋಗಗಳೇನವ ಮತ್ತು ದುರುಪಯೋಗಗಳು ಏನವ. ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಪೌಡರ್ ಮೆಟಲರ್ಜಿ? ಸೊ advantages of powder metallurgy. So a combination of metal and non-metal. ನನಗೆ ಇಲ್ಲಿ ಏನು ಸಿಗ್ತೈತಿ, combination of, I can mix here metal and non-metal, a combination of metal and non-metal. ಇಲ್ಲಿ ನನಗೆ ಏನಾಗ್ತೈತಿ, ಮೆಟಲ್ ಮತ್ತು ನಾನ್ ಮೆಟಲ್ ಪೌಡರ್ನ ಮಿಕ್ಸ್ ಮಾಡುವಂತ a combination of metals and non-metals powder parts can be prepared. Parts can be prepared. Powder metallurgy ಮುಖಾಂತರ I can mix up metal ore and non-metal ore to prepare some parts. ಹೌದಾ? ಆದ್ರೆ ನಮ್ಮ ನಾರ್ಮಲ್ ಮೆಟಲರ್ಜಿ ಒಳಗೆ ಸಾಧ್ಯ ಇಲ್ಲ. ಸೆಕೆಂಡ್ ಒನ್, high dimension accuracy. High dimensional accuracy achieved. ಸೊ ಇಲ್ಲಿ ಪೌಡರ್ ಮೆಟಲರ್ಜಿ ಒಳಗೆ ನಮಗೆ ಡಿಸೈರ್ಡ್ ಎಂಡ್ ಪ್ರಾಡಕ್ಟ್ ಅಂದ್ರೆ ನಮಗೆ ಶೀಟ್ಸ್ ಬೇಕಂದ್ರೆ ಶೀಟ್ಸ್, ವೈರ್ ಬೇಕಂದ್ರೆ ವೈರ್, ಯಾವ ಎಂಡ್ ಪ್ರಾಡಕ್ಟ್ ಏನು ಬೇಕಂತೀವಲ್ಲ, ಯಾವ ಡೈಮೆನ್ಷನಲ್ ನಮಗೆ ಬೇಕಂತೀವಲ್ಲ ಆ ಡೈಮೆನ್ಷನಲ್ ನಮ್ಗೆ ಏನಾಗ್ತೈತಿ ಪೌಡರ್ ಮೆಟಲರ್ಜಿ ಒಳಗೆ ಸಿಗ್ತೈತಿ. ನೆಕ್ಸ್ಟ್, ಫೈನ್ ಸರ್ಫೇಸ್ ಫಿನಿಶ್ ಇಸ್ ಅಚೀವ್ಡ್. ಫೈನ್ ಸರ್ಫೇಸ್. ಸೊ ಸರ್ಫೇಸ್ ಏನಿರ್ತೈತಿ, ಸ್ಮೂತ್ ಇರ್ತೈತಿ, ರಫ್ ಆಗಂಗಿಲ್ಲ. ಬಟ್ ರಾ ಮೆಟೀರಿಯಲ್ ಸ್ಟೀಲ್ ಬಂದಿದ್ದು ಏನು ಮಾಡ್ತಾರೆ, ನಮಗೆ ಫಿನಿಶಿಂಗ್ ಮಾಡಿ ಕೊಡ್ತಾರೆ. ಹೊರಗೇನು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿದಿಂದ ಬಂದಿರ್ತದೆ, ಅದು ಹಾರ್ಡ್ ಮೆಟಲ್ ಇರ್ತೈತಿ. ಸೊ ಸರ್ಫೇಸ್ ಏನಿರ್ತೈತಿ ಸ್ಮೂತ್ ಇರಂಗಿಲ್ಲ, ಕರಕಬೇಕ ಇರ್ತೈತಿ. ಬಟ್ ಹಿಯರ್ ವಿ ಆರ್ ಗೆಟಿಂಗ್ ಅ ಫೈನ್ ಸರ್ಫೇಸ್. ಫೋರ್ತ್ ಒನ್, ನೋ ಮಟೀರಿಯಲ್ ಈಸ್ ವೇಸ್ಟೆಡ್. ಇಲ್ಲಿ ಏನಾಗ್ತೈತಿ, ನೋ
wastage, no wastage as scrap. ಇಲ್ಲಿ ಸ್ಕ್ರಾಪ್ ಅಂತ ಏನು ವೇಸ್ಟ್ ಆಗೋದೇ ಇಲ್ಲ, ಇಲ್ಲಿ ಯಾವುದು ಸ್ಕ್ರಾಪ್ ಅಂತ ವೇಸ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವು ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ನೋಡ್ರಿ, ಅಲ್ಯೂಮಿನಿಯಂ ನೋಡ್ರಿ, ಸಿಕ್ಕಾಪಟ್ಟೆ ಏನಾಗ್ತೈತಿ ವೇಸ್ಟೇಜ್ ಆಗ್ತೈತಿ. ಬಟ್ ಇಲ್ಲಿ ಪೌಡರ್ ಮೆಟಲರ್ಜಿ ಒಳಗ ನೋ ವೇಸ್ಟೇಜ್ ಆಫ್ ಸ್ಕ್ರಾಪ್ ಅಂತ ನಾವು, ಫಾರ್ ಎಕ್ಸಾಂಪಲ್ ಈಗ ಒಂದು ಮೆಟಲ್ ಇದು ಶೀಟ್ ಮೆಟಲ್ ರಾಡ್ ಇದು ಬಂದಿದೆ ಅಂತ ತಿಳ್ಕೊಳ್ಳೋದು. ಸೊ ಅದನ್ನ ಏನ್ ಮಾಡ್ತಾರಂದ್ರೆ ಸರ್ಫೇಸ್ ಸ್ಮೂತ್ ಆಗಿ ಅಂತ ನಾವ್ ಏನ್ ಮಾಡ್ತೀವಿ, ಫಸ್ಟ್ ಲೇಯರ್ ಏನ್ ಮಾಡ್ಕೊಂಡು ಹೋಗ್ತೀವಿ, ಕಟ್ ಮಾಡ್ಕೊಂಡು ಹೋಗ್ತೀವಿ. ಅದು ಕಟ್ ಆಗಿ ಬಿದ್ದಿದ್ದು ವೇಸ್ಟ್ ಏನ ಇಟ್ ಗೋಸ್ ಆಸ್ ಎ ಸ್ಕ್ರಾಪ್ ಓನ್ಲಿ. ಬಟ್ ಹಿಯರ್ ಹಂಗೆ ಬರೋದೇ ಇಲ್ಲ. ನಮಗೆ ಎಂಡಿಂಗ್ ಫಿನಿಶಿಂಗ್ ಮಟೀರಿಯಲ್ ಡೈಮೆನ್ಷನ್ ಯಾವ್ದು ಬೇಕಂತ ಕೊಟ್ಟೆ ಅಂದ್ರೆ ಸೊ ನಮಗ ನೋ ವೇಸ್ಟೇಜ್ ಆಗುವಂತ ಚಾನ್ಸೇ ಇರಂಗಿಲ್ಲ, ಪ್ಲಸ್ ಸರ್ಫೇಸ್ ಸ್ಮೂತ್ ಬರ್ತೈತಿ. ಹಾಗಾಗಿ ಏನಾಗ್ತೈತಿ, ನೋ ವೇಸ್ಟೇಜ್ ಆಸ್ ಎ ಸ್ಕ್ರಾಪ್. This process make use for a 100% raw materials, unlike in casting, press or forming. So ಇಲ್ಲಿ ವೇಸ್ಟೇಜ್ ಆಗ್ಲಾರ ಕಾರಣದಿಂದ ಏನಾಗ್ತೈತಿ, ಎಕನಾಮಿಕಲಿ ನಿಮ್ಗೆ ಸಿಕ್ಕಾಪಟ್ಟಿ ಏನಾಗ್ತೈತಿ ಉಳಿತೈತಿ. ಸೊ ವೇಸ್ಟ್ ಅಂತ ಏನು ಇಲ್ಲಿ ಬರೋದಿಲ್ಲ. ಫಿಫ್ತ್ ಒನ್, porous parts can be produced. porous parts can be produced. ಸೊ ಅದೇ ಯಾವುದೇ ಮೆಟೀರಿಯಲ್ಸ್ ಒಳಗ ನಡಬರ್ಕ್ ಸ್ವಲ್ಪ ಹಾಲೋ ಇಟ್ಟು ಅಥವಾ ಖಾಲಿ ಜಾಗ ಬಿಟ್ಟು ಮಾಡಂದ್ರ ಸಾಧ್ಯ ಇಲ್ಲ. ಬಟ್ porous parts can be produced by using powder metallurgy. ಕೆಲವು ಟೈಮ್ ಏನಾಗ್ತದಂದ್ರ ನಮಗ್ ಬೇಕಾಗಿರುವಂತ ಮಟೀರಿಯಲ್ ಏನಾಗಿರ್ತದಂದ್ರ ಒಳಗ ಹಾಲೋ ಇರಬೇಕು, ಹೌದಾ, ಹಾಲೋ ಇರಬೇಕು. ಮತ್ತೆ ಇದು ಏನು ಮಟೀರಿಯಲ್ ಏನಿರಬೇಕು, ಮ್ಯಾನ್ ಮೇಡ್ ಇರಬಾರ್ದು. ಸೊ ಜನರೇಷನ್ ಆ ತರ ಆಗಿರ್ಬೇಕು. ಪ್ರಾಡಕ್ಟ್ ಏನ್ ಬರಬೇಕು, ಡೈರೆಕ್ಟ್ ಮಷಿನ್ ದಿಂದ ಪ್ರಾಡಕ್ಟ್ ಬಂದಾಗ, ನಮ್ಮ ಫರ್ನೆಸ್ ದಿಂದ ಪ್ರಾಡಕ್ಟ್ ಬಂದಾಗ ಏನಿರ್ಬೇಕು, ಅದ್ರೊಳಗೆ ಯಾರೇ ಮನುಷ್ಯ ತನ್ನ ಕೈ ಏನು ಆರ್ಟಿಫಿಷಿಯಲಿ ಪೋರಸ್ ಹೋಲ್ಸ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಏನಾಗ್ತೈತಿ, ಇನ್ಬಿಲ್ಟ್ ಬರ್ತೈತಿ. ಸೊ ಇಫ್ ವಿ ವಾಂಟ್ ಇನ್ಬಿಲ್ಟ್ ಪೋರಸ್ ಮಟೀರಿಯಲ್ಸ್ ಟು ಬಿ ಫೌಂಡ್ ಇನ್ ಮೆಟಲ್ ಬಾರ್ ಒಳಗ ಪೋರಸ್ ಅಂದ್ರೆ ಖಾಲಿ ಸ್ಪೇಸಸ್, ಸ್ಪಾಂಜ್ ಒಳಗೆ ಹ್ಯಾಂಗ್ ಖಾಲಿ ಸ್ಪೇಸ್ ಇರ್ತಾವಲ್ಲ, ಹಾಲೋ ಪ್ಲೇಸಸ್ ಇರ್ತಾವಲ್ಲ, ಅಂಥವ್ನು ನಾವ್ ಏನ್ ಮಾಡ್ಬೋದು, ಪೌಡರ್ ಮೆಟಲರ್ಜಿ ಒಳಗೆ ಕ್ರಿಯೇಟ್ ಮಾಡ್ಬೋದು. ಸಮ್ ಟೈಮ್ಸ್ ನಮಗೆ ಇನ್ಸ್ಟ್ರೂಮೆಂಟ್ಸ್ ಅದು ನಮಗೆ ಏನಾಗ್ತದೆ ಹತ್ತದು. ಸೊ ಪೋರಸ್ ಪಾರ್ಟ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಯೂಸಿಂಗ್ ಮೆಟಲರ್ಜಿ. ಇಟ್ ಮೇ ಬಿ ಅ ಮೆಟಲ್ ಆರ್ ಅ ನಾನ್ ಮೆಟಲ್ ಆರ್ ಅನ್ ಅಲಾಯ್. ಸಿಕ್ಸ್ತ್, ಇಲ್ಲಿ ಟ್ರೈನ್ಡ್ ಪರ್ಸನ್ಸ್ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಬೇಕಂತ ಏನಿಲ್ಲ. ಸೊ ಪರ್ಸನ್ ಇದನ್ನ ಹ್ಯಾಂಡಲ್ ಇದು ಇನ್ಸ್ಟ್ರೂಮೆಂಟೇಶನ್ ಹ್ಯಾಂಡಲ್ ಮಾಡ್ಬೇಕಂದ್ರೆ ಭಾರಿ ದೊಡ್ಡ ಎಜುಕೇಶನ್ ಇರಬೇಕು ಅಥವಾ ಇಂಥ ಡಿಗ್ರಿನೇ ಮುಗಿಸಿರ್ಬೇಕು ಅನ್ನೋದೇನಿಲ್ಲ. ಆ ನಾರ್ಮಲ್ ಪರ್ಸನ್ ಕ್ಯಾನ್ ಈಸಿಲಿ ಗೋ ವಿತ್ ಥ್ರೂ ದಿ ಪ್ರೊಸೆಸ್. Seventh, large scale production of small parts with this process gives efficient result. ಈಗ ಮೋಟಾರ್ ಇಂಡಸ್ಟ್ರಿ ಆಗಿರಬಹುದು, ಇಂಜಿನಿಯರಿಂಗ್ ಇಂಡಸ್ಟ್ರಿ ಆಗಿರಬಹುದು, ಮೆಕ್ಯಾನಿಕಲ್ ಇಂಡಸ್ಟ್ರಿ ಆಗಿರಬಹುದು, ಸಣ್ಣ ಪಾರ್ಟ್ಸ್ ಅಂದ್ರೆ ವೆಹಿಕಲ್ಸ್ ನಲ್ಲಿ ಗೇರ್ಸ್, ಬಾಕ್ಸಸ್, ಮೆಟಲ್ಸ್, ಸಣ್ಣ ಪಾರ್ಟ್ಸ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ದೇ ವಿಲ್ ಗೋ ಫಾರ್ ದಿ ಪೌಡರ್ ಮೆಟಲರ್ಜಿ ಬಿಕಾಸ್ ದೇರ್ ಇಸ್ ಅ ನೋ ವೇಸ್ಟೇಜ್ ಹಿಯರ್ ಅಂಡ್ ಈಸಿಲಿ ನಮಗೆ ಈಗ ಒಂದು ಯಾವುದೇ ಒಂದು ಪಾರ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಮೌಲ್ಡ್ ಇಟ್, ಬೆಂಡ್ ಇಟ್, ಕಟ್ ಇಟ್. ಸೊ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗ್ತೈತಿ, ವೇಸ್ಟೇಜ್ ಜಾಸ್ತಿ ಆಗ್ತೈತಿ. ಬಟ್ ಇಲ್ಲಿ ಪೌಡರ್ ಮೆಟಲರ್ಜಿ ಒಳಗೆ ನಾವು ಬೇಕಾಗಿದ್ದು ಡಿಸೈರ್ಡ್ ಶೇಪ್ ಹೇಳಿದ್ರೆ ದೇ ವಿಲ್ ಪ್ರಿಪೇರ್ ದಟ್ ಪಾರ್ಟ್ ಅಂಡ್ ಗಿವ್ ಅಸ್. ಸೊ ಇಟ್ ಇಸ್ 100% efficient. Next one, production of cemented and carbide tools are possible only by this process. So ನೀವು ಈಗ ಹಿಲ್ಸ್ ಅಂದ್ರೆ ಈಗ ಡ್ರಿಲ್ಲಿಂಗ್ ಮಷೀನ್ಸ್ ಇರ್ತಾವ. ಈಗ ಟನಲ್ಸ್ ಮತ್ತ ಇದನ್ನ ಕಟ್ ಮಾಡೋ ಸಂಬಂಧ ಒಂದು ಗುಡ್ಡ ದಾಟಿಕೊಂಡು ಹೋಗ್ಬೇಕಂದ್ರೆ ವಿ ಆರ್ ಯೂಸಿಂಗ್ ಸಮ್ ಮಷೀನ್ಸ್. ಸೊ ಮಷೀನ್ಸ್ ಬ್ಲೇಡ್ಸ್ ಆರ್ ಮೇಡ್ ವಿತ್ ಕಾರ್ಬೈಡ್. ಸೊ ಇಟ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ನಾನ್ ಮೆಟಲ್ ಕಂಪೋನೆಂಟ್ ವಿಚ್ ಕಟ್ಸ್ ದಿ ರಾಕ್ಸ್. ಅಂದ್ರೆ ಕಲ್ಲನ್ನೇ ಕಡಿಯುವಂತ ಒಂದು ನಾನ್ ಮೆಟಲ್ ಏನು, ಕಾರ್ಬೈಡ್. ಕಾರ್ಬೈಡ್ ಈಸ್ ಓನ್ಲಿ ಪ್ರೊಡ್ಯೂಸ್ಡ್ ಬೈ ಪೌಡರ್ ಮೆಟಲರ್ಜಿ. ಸೊ ಕೆಲವು ಇನ್ಸ್ಟ್ರೂಮೆಂಟ್ಸ್ ಅಥವಾ ಮೆಕ್ಯಾನಿಕಲ್ ಪಾರ್ಟ್ಸ್ ಹೆಂಗವ ಅಂದ್ರೆ
ದೇ ಕ್ಯಾನ್ ಬಿ ಓನ್ಲಿ ಪ್ರಿಪೇರ್ಡ್ ಬೈ ಪೌಡರ್ ಮೆಟಲರ್ಜಿ ಮುಖಾಂತರನೇ ನಾವು ತಯಾರು ಮಾಡ್ಲಿಕ್ಕೆ ಶಕ್ಯ. ಅದಕ್ಕೆ ಹೊರತಾಗಿ ನಾರ್ಮಲ್ ಮೆಟಲರ್ಜಿಕಲ್ ನಾವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಎಲಿಮಿನೇಟ್ಸ್ ನ್ಯೂಮರಸ್ ಮಷಿನರಿ ಆಪರೇಷನ್. ಸೊ ಇಲ್ಲೇನಾಗ್ತೈತಿ, ಈಸಿ ಅದ, ಅದು ತೊಗೊಂಡ್ಬಾ ಇದು ತೊಗೊಂಡ್ಬಾ, ಅದು ಸಿಸ್ಟಮ್ ಬೇಕು ಇದು ಸಿಸ್ಟಮ್ ಬೇಕು, ಏನೂ ಇಲ್ಲ ಹೌದಾ. ನೆಕ್ಸ್ಟ್, ಪೌಡರ್ ಮೆಟಲರ್ಜಿ ಪಾರ್ಟ್ಸ್ ಕ್ಯಾನ್ ಬಿ ಈಸಿಲಿ ಬ್ರೇಸ್ಡ್ ಅಂಡ್ ವೆಲ್ಡೆಡ್ ಅಂಡ್ ಸೋಲ್ಡರಿಂಗ್. ಸೊ ಪೌಡರ್ ಮೆಟಲರ್ಜಿದಿಂದ ಬರುವಂತ ಪಾರ್ಟ್ಸ್ ಈಸಿಲಿ ಸೋಲ್ಡರಿಂಗ್ ಮಾಡಬಹುದು, ವೆಲ್ಡಿಂಗು ಮಾಡಬಹುದು ಮತ್ತು ಬ್ರೇಸಿಂಗು ಮಾಡಬಹುದು. ಪ್ರೊಸೆಸ್ ಇಸ್ economical. So these are the 11 points which are the advantages of powder metallurgy. Now we are going to discuss about disadvantages. ಏನದು ಈಗ ಅಡ್ವಾಂಟೇಜಸ್ ಅದು. ಈಗ ನಾವು ಏನು ನೋಡೋಣ, ಡಿಸ್ಅಡ್ವಾಂಟೇಜಸ್. ಸೊ ಡಿಸ್ಅಡ್ವಾಂಟೇಜಸ್ ಅದಕ್ಕೆ ಏನಿದೆ? ಸೊ ಒಂದು ವಸ್ತು ಒಳ್ಳೆಯದ ಅಂದ್ರೆ ಅದು ಸ್ವಲ್ಪ ಮಂದಿ ಸುಮ್ ಕುಂದ್ರಂಗಿಲ್ಲ, ಕೆಟ್ಟದ್ದು ಇದ್ದೇ ಇರ್ತೈತಿ. ಸೊ ಈಗ ಎಷ್ಟು ನಾವು 11 ಅಡ್ವಾಂಟೇಜಸ್ ನೋಡಿದ್ವಿ. ಸೊ ನಾವು ಸಮ್ ದೇರ್ ಆರ್ ಲಿಮಿಟೇಷನ್ ಅನ್ಬೋದು ಅಥವಾ ಡಿಸ್ಅಡ್ವಾಂಟೇಜಸ್ ಅನ್ಬೋದು. ಹೈ ಟೂಲಿಂಗ್ ಕಾಸ್ಟ್, ಸೊ ಈಗ ಏನಾಗ್ತೈತಿ, ಸ್ವಲ್ಪ ನಾವು ರೊಕ್ಕನ ಜಾಸ್ತಿ ಖರ್ಚು ಮಾಡ್ಬೇಕಾಗ್ತದೆ, ಯಾಕಂದ್ರೆ ಇದು ಸೆಟಪ್ ಮಾಡೋ ಸಂಬಂಧ. ಎರಡನೇದು, ಎಕ್ಸ್ಪೆನ್ಸಿವ್ ರಾ ಮಟೀರಿಯಲ್ಸ್. ಸೊ ನಾ ಇಲ್ಲಿ ಏನ್ ಬಿಡ್ತೀನಿ, ಪೌಡರೇ ಬಿಡ್ತೀನಿ. ಸೊ ಪೌಡರ್ ಅಂದ್ರೆ ನಮ್ಗೆ ಏನಾಗ್ತೈತಿ, ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಎಲ್ಲ ಕ್ಲೀನ್ ಮಾಡಿ ಬಂದಿರುವಂತ ಓರ್ನ ನಾವು ಯೂಸ್ ಮಾಡ್ಕೋಬೇಕಾಗ್ತೈತಿ. ಸೊ ಪೌಡರ್ ಮೆಟಲ್ ಇಸ್ ಅ ವೆರಿ ಎಕ್ಸ್ಪೆನ್ಸಿವ್ ರಾ ಮಟೀರಿಯಲ್. ನೆಕ್ಸ್ಟ್, ರಿಲೇಟಿವ್ಲಿ ಲಾಂಗ್ ಪಾರ್ಟ್ಸ್ ಆರ್ ಡಿಫಿಕಲ್ಟ್. ಇಲ್ಲಿ ದೊಡ್ಡ ಪಾರ್ಟ್ಸ್ ಪ್ರೊಡಕ್ಷನ್ ಕೇಳಿದ್ರಂದ್ರೆ ಅವರು ಪ್ರೊವೈಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಮೊದಲೇ ಅವ್ರದ್ದು ಏನಿರ್ತೈತಿ, ರಾ ಮಟೀರಿಯಲ್ಸ್ ಭಾಳ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು ಹ್ಯೂಜ್ ಪಾರ್ಟ್ಸ್ ಮಾಡಿಕೊಡ್ರಿ ಅಂದ್ರೆ ಇದು ಏನು ಮಾಡ್ಬೋದು, ಇದು ಫುಲ್ಫಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಫೋರ್ತ್ ಒನ್ ಈಸ್ ಡಿಫಿಕಲ್ಟ್ ಇನ್ ಸ್ಟೋರಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್. ಡಿಫಿಕಲ್ಟ್ in storing and handling raw materials. So raw materials storing ಮತ್ತು ಹ್ಯಾಂಡ್ಲಿಂಗ್ ಪೌಡರ್ ಇರೋ ಕಾರಣದಿಂದಾಗಿ ಏನಾಗ್ತೈತಿ, ವೆರಿ ಕಾಸ್ಟ್ಲಿ ಇರ್ತೈತಿ. ಒಂದು ಏನಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇಟ್ ಕ್ಯಾನ್ ಡ್ಯಾಮೇಜ್ ದಿ ಪೌಡರ್ metals. Powder metallurgy is not economical for small scale production. ಇದು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇತ್ತಂದ್ರೆ ಫೈನ್. ನಾ ಇಲ್ಲ ಇಷ್ಟಿಷ್ಟೇ ಮಾಡ್ತೀನಿ ಅಂದ್ರೆ ಇಟ್ ಮೇಕ್ಸ್ ಅನ್ ಲಾಸ್ ಫಾರ್ ಅಸ್. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಆರ್ಟಿಕಲ್ಸ್ ಪ್ರೊಡ್ಯೂಸ್ಡ್ ಬೈ ಪೌಡರ್ ಮೆಟಲರ್ಜಿ ಪ್ರೊಸೆಸ್ ಪುವರ್ ಡಕ್ಟಾಲಿಟಿ. ಸೊ ಇಲ್ಲಿ ಏನಾಗ್ತೈತಿ, ಡಕ್ಟಾಲಿಟಿ ಏನಾಗ್ತೈತಿ ಅಂದ್ರೆ ಸ್ಟ್ರೆಚ್ಡ್ ಇಂಟು ವೈರ್ಸ್. ಸೊ ಇದ್ರದ್ದು ಏನಿರ್ತೈತಿ, ಡಕ್ಟಾಲಿಟಿ ಏನಿರ್ತೈತಿ, ಕಡಿಮೆ ಇರ್ತದೆ. ಮಟೀರಿಯಲ್ಸ್ ಡಕ್ಟಾಲಿಟಿ ಏನಾಗ್ತೈತಿ, ಕಡಿಮೆ ಇರ್ತೈತಿ. ಡಿಫಿಕಲ್ಟ್ ಟು ಪ್ರೊಡ್ಯೂಸ್ ಹೈ ಪ್ಯೂರಿಟಿ ಪೌಡರ್ ಡ್ಯೂ ಟು ಪೋರ್ಸಿಟಿ. ಸ್ಪೆಸಿಫೈಡ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆರ್ ಡಿಫಿಕಲ್ಟ್ ಟು ಬಿ ಆಬ್ಟೈನ್ಡ್. PM parts show poor plastic properties. So these are the poor plastic properties. Punches, dies, rolls, etc. are very costly and also very bulky to transfer from one place to another place. So these are the 10 disadvantages of our powder metallurgy. So powder metallurgy today is widely ranged in the industry of automotive and aerospace application. So ಇದು ಏನು ಲಿಮಿಟೇಷನ್ಸ್ ಆಯ್ತು, ಇದರ ಅಪ್ಲಿಕೇಶನ್ಸ್ ಅಂತರೂ
ಏನಿದೆ ಸರ್ಟನ್ ಪರ್ಟಿಕ್ಯುಲರ್ ಏರಿಯಾಸ್ನಲ್ಲಿದೆ, ಅಂದರೆ ಏರೋನಾಟಿಕಲ್ ಆಗಿರ್ಬೋದು, ಆಟೋಮೊಬೈಲ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ಸ್ ಆಫ್ ಮೆಟೀರಿಯಲ್ಸ್ ಆಗಿರ್ಬೋದು, ಅಂದರೆ ಯಾವುದೇ ಈಗ ಹೊಸ ಮಷೀನು ಬಿಲ್ಡ್ ಮಾಡಬೇಕಂದ್ರೆ, ಸೊ ವಿ ವಿಲ್ ಗೋ ಫಾರ್ ದಿ ಪಾರ್ಟ್ಸ್ ಆಫ್ ಟು ಪ್ರಿಪೇರ್ ದಿ ಪಾರ್ಟ್ಸ್ ಆಫ್ machine that we are going for the powder metallurgy. So this is all about our powder metallurgy. In next class we are going to discuss about metallurgy of tungsten, how does it be extracted, and that is our last topic. So we will wind up with the metallurgy in our next class. Thank you.